ಸಾಯಂಕಾಲ ನಾನು ಹೊರಡ್ತಾ ಇದ್ದೇನೆ. ಇದೇ ನನ್ನ ಗೆಟಪ್ಪು. ಏನಿಲ್ಲ, ಮೇಕಪ್ ಇಲ್ಲ, ಏನಿಲ್ಲ, ಸಿಂಪಲ್ಲಾಗಿ ಏನೋ ನನಗೆ ಸಿಕ್ಕಾಕೊಳ್ಳೋದು, ಹೋಗ್ತಾ ಇರೋದು. ಆಟೋ ಬಂದಾಯಿತು. ಇನ್ನೂ ಹೀಗೇ ಪೋಸ್ ಕೊಡ್ತಾ ಇದ್ದರೆ ಬಿಟ್ಟು ಹೊಂಟೋಗ್ತಾ ಇರ್ತಾರೆ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಸೂರತ್ಕಲ್ಲಿ ಹೋಗ್ತಾ ಇದ್ದೇನೆ. ಸ್ವಲ್ಪ ಕೆಲಸ ಇದೆ, ಹಾಗಾಗಿ ಸಂಜೆ ಟೈಮ್ ಹೋಗ್ತಾ ಇದ್ದೇನೆ. ಈ ಟೈಮಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಸೀನರಿ ಎಲ್ಲನೂ ಕೂಡ. ಹೈವೇ ಮತ್ತು ನೋಡಿ ಸೂರ್ಯ ಮುಳುಗ್ತಾ ಇದ್ದಾನೆ, ಹಾಗಾಗಿ ಎಲ್ಲನೂ ಕೂಡ ಸೂಪರಾಗಿ ಕಾಣ್ತಿದೆ. ಕಾರ್ಗಳು ನೋಡಿ ಎಷ್ಟು ಚೆನ್ನಾಗಿ ಒನ್ ಬೈ ಒನ್ ಸ್ಪೀಡಾಗಿ ಹೋಗ್ತಾ ಇದ್ದಾವೆ. ಹಾಗೆ ನಾನು ಯಾವುದರಲ್ಲಿ ಹೋಗ್ತಿದ್ದೀನಿ ಗೊತ್ತಾ? ನೋಡಿ, ಆಟೋದಲ್ಲಿ ಹೋಗ್ತಾ ಇದ್ದೇನೆ ಅಲ್ವಾ. ನಮ್ಮ ವೆಹಿಕಲ್ ಅದುವೇ, ಬಟ್ ಹೋಗಬೇಕಲ್ವಾ ಆರಾಮಾಗಿ, ಯಾವುದಾದ್ರೂ ಏನಂತೆ. ಹಾಗಾಗಿ ಬಂತು ನೋಡಿ, ಸೂರತ್ಕಲ್ ಮುಟ್ಟೇ ಬಿಟ್ವಿ ನಾವು. ಆಯುರ್ವೇದಿಕ್ ಮೆಡಿಕಲ್ ಶಾಪಿಗೆ ಬಂದೆ. ನೋಡಿ ಸೂರತ್ಕಲ್ ಜಂಕ್ಷನ್ ನೋಡಿ, ಇಷ್ಟು ಬ್ಯುಸಿ ಜಂಕ್ಷನ್ ಅಲ್ವಾ. ಎಲ್ಲೆಂದರಲ್ಲಿ ಹೋಗೋದೇ ಬರೋದು. ಆಯಿತು, ಅಂತೂ ನಾನು ಮೆಡಿಕಲ್ ಶಾಪಿಂದ ಆಟೋ ಹತ್ಕೊಂಡು ಕೂತ್ಕೊಂಡೆ. ಇನ್ನು ಸೀದಾ ಎಲ್ಲಿ ಹೋಗ್ತಿದ್ದೀನಿ ಗೊತ್ತಾ? ಒಂದು ಯೂ ಟರ್ನ್ ತಗೊಂಡು ಸೀದಾ ಹೈವೇ ಮತ್ತೊಂದು ಕಡೆಯಿಂದ ಸೀದಾ ವಾಪಸ್ ಹೋಗ್ತಾ ಇದ್ದೇನೆ ಅಂದರೆ ಮಿಡ್ಲಲ್ಲಿ ಮತ್ತೊಂದು ಕಡೆ ಹೋಗೋಕ್ಕಿದೆ. ನೋಡಿ ನಮ್ಮ ಸೂರತ್ಕಲ್ ಎಷ್ಟು ಚೆನ್ನಾಗಿದೆ ಅಂತ. ನೀವು ಅದನ್ನು ನೋಡ್ತಾ ಹೋಗಿ. ಎಷ್ಟು ದೊಡ್ಡ ದೊಡ್ಡ ಶಾಪಿಂಗ್ ಕಾಂಪ್ಲೆಕ್ಸ್ಗಳು, ಅದು ಇದು ಬ್ಯಾಂಕು, ಪ್ರತಿಯೊಂದು ಕೂಡ ನೋಡಿ. ಇಲ್ಲೇನು ಹೊಸದಾಗ್ತಿದೆಯಲ್ಲ, ಇನ್ನೊಮ್ಮೆ ನೋಡೋಣ. ಏನು ಹೊಸ ಬಿಲ್ಡಿಂಗ್ಗಳೆಲ್ಲ ಬಂದ್ಬಿಟ್ಟಿದ್ದಾವೆ. ನಮ್ಮ ಸೂರತ್ಕಲ್ ಬಸ್ ಸ್ಟ್ಯಾಂಡ್ ನೋಡಿ, ಎಷ್ಟು ಚಂದದ ಬಸ್ಗಳು ನಿಂತಿರುತ್ತೆ ಗೊತ್ತಾ? ನೋಡಿ, ಒಂದಕ್ಕಿಂತ ಒಂದು ಚಂದ, ವೆರೈಟಿ ಹಾಗೆ. ಓಕೆ, ಅಂತೂ ತಲುಪಿದೆ. ವಿಜಯ ಮೆಡಿಕಲ್ಸಿಗೆ ಹೋಗಬೇಕಿತ್ತು. ನಾನು ಯಾಕೆ ಬಂದದ್ದು ಗೊತ್ತಾ? ಮೇಯ್ನಾಗಿ ಅರ್ಜೆಂಟಾಗಿ ಅಮ್ಮನ BP ಟ್ಯಾಬ್ಲೆಟ್ ಖಾಲಿ ಆಗಿಬಿಟ್ಟಿತ್ತು. ಸೊ ಕೂಡಲೇ ಹೊರಟು ಬಂದೆ. ಅದನ್ನು ಮಿಸ್ ಮಾಡಬಾರ್ದಲ್ವ. ಹಾಗೆ ವಿಜಯ ಮೆಡಿಕಲ್ಸ್ ಇದು ನೋಡಿ, ದೊಡ್ಡದಾದ ಮೆಡಿಕಲ್ ಶಾಪು. ಅಂತೂ ತಗೊಂಡೆ ನೋಡಿ. ನಾ ಬರ್ತಾ ಇದ್ದಂಗೆ ಡೋರ್ ಓಪನ್ ಆಯಿತು. ಹೆಂಗೆ ನಾವು ಆಟೋಮೆಟಿಕ್ಕಾಗಿ ಡೋರ್ ಓಪನ್ ಆಗುತ್ತೆ ನಾ ಬಂದ ಕೂಡಲೇ. ನೋಡಿದ್ರಾ? ಇನ್ನು ನನ್ನ ನೆಕ್ಸ್ಟ್ ವಿಸಿಟ್ ಎಲ್ಲಿ ಗೊತ್ತಾ? ಮೋರ್ ಸೂಪರ್ ಮಾರ್ಕೆಟಿಗೆ. ಒಂದಿಷ್ಟು ವೆಜಿಟೇಬಲ್ಸ್ ಎಲ್ಲ ತೊಗೊಂಡೋಗ್ಬೇಕಿತ್ತು, ಅದು ಕೂಡ ಖಾಲಿಯಾಗಿದೆ. ಹಾಗಾಗಿ ಆ್ಯಕ್ಚುಲಿ ಹೋಮ್ ಡೆಲಿವರಿ ಇದೆ ಎಲ್ಲ ಸೂಪರ್ ಮಾರ್ಕೆಟ್ಗಳಿಂದ ಕೂಡ. ಆಟೋದವ್ರಿಗೆ ಕೇಳ್ತಾ ಇದ್ದೇನೆ, ನೀವು ಆಚೆ ಬರ್ತೀರಾ, ಇಲ್ಲೇ ನಿಲ್ಲಿಸ್ತೀರಾ, ನಾವು ಹೋಗಿ ಬರಲ್ಲ ಅಂತ. ಓಕೆ ಅಂತ ಹೇಳಿದರು. ಸೀದಾ ಹೊರಟೆ. ಹೋಮ್ ಡೆಲಿವರಿ ಇದ್ದರೂ ಕೂಡ ನಾನು ಯಾಕೆ ಹೋಗ್ತಿದ್ದೀನಿ ಗೊತ್ತುಂಟಾ? ಹೇಗೂ ಆಟೋದಲ್ಲಿ ನಾನು ಒಬ್ಬಳೇ ಕುತ್ಕೊಂಡು ಹೋಗಬೇಕಾ? ಹಾಗೆ ನನ್ನೊಟ್ಟಿಗೆ ಒಂದಿಷ್ಟು ವೆಜಿಟೇಬಲನ್ನು ತೊಗೊಂಡೋದ್ರೆ ಬರ್ತಲ್ವಾ ಪೈಸಾ ಕೊಟ್ಟೋದಕ್ಕೆ. ಏನಂತೀರಾ? Oh my God. ಸುಮ್ಮನೆ ಯಾಕೆ ನಾವು ಒಬ್ಬರೇ ಖಾಲಿ ಹೋಗೋದು? ಸ್ವಲ್ಪ ಸೈಡಿಗೆ ಜಾಗ ಇದ್ದದನ್ನು ತುಂಬಿಸ್ಕೊಂಡು ಹೋಗ್ತಾ ಇರೋದು. ಅದು ಬೇಕಾಗಿದ್ದು ಮಾತ್ರ. ಸುಮ್ಮನೆ ತುಂಬಿಸ್ಕೊಂಡು ಹೋದರೆ ಜೇಬು ಖಾಲಿ ಆಗುತ್ತೆ. ಸರಿ, ಈಗ ಸೂಪರ್ ಮಾರ್ಕೆಟ್ ಒಳಗೆ ಎಂಟ್ರಿ ಕೊಟ್ಟೇ ಬಿಡೋಣ. ಹೊರಗೆಲ್ಲ ತರಕಾರಿ ಇದೆ, ಒಳಗೂ ಇದೆ. ನೋಡಿ ಎಷ್ಟೆಲ್ಲ ವೆರೈಟಿ. ಆಹಾ, ಎಲ್ಲ ಉಳಿದಿದ್ದು ಬಿಟ್ಟಿದ್ದು. ಓ ದೇವ, ನಾನು ಬಂದದ್ದೇ ಸಂಜೆ ಅಲ್ವಾ, ಎಲ್ಲ ಆರಿಸಿ ಬಿಟ್ಟಿದ್ದಿದೆ. ಚೆನ್ನಾಗಿಲ್ಲ, ಪರವಾಗಿಲ್ಲ, ಸ್ವಲ್ಪ ಓಕೆ. ನನಗೆ ಬೇಕಾದದ್ದು ಇದು ಮೇನು, ನವಿಲುಕೋಸು. ನಮ್ಮಮ್ಮನ ಊರಲ್ಲಿ ತುಂಬ ಫ್ರೆಶ್ಶಾಗಿ ಸಿಗ್ತಿತ್ತು. ಸಣ್ಣಿಂದ ಇದರ ಸಾಂಬಾರು ತಿಂದು ಅಭ್ಯಾಸ ನಮಗೆ. ಹಾಗಾಗಿ ಇದಿಲ್ಲಿ ಸಿಗತ್ತೆ ಅಂತ ಇಲ್ಲಿಗೆ ಬಂದೆ. ಈಗ ನನ್ನ ಗಾಡಿ ಫ್ರೂಟ್ಸ್ ಹತ್ರ ಬಂತು. ಫ್ರೂಟ್ಸ್ ಹತ್ರ ಬಂದು ಒಂದೆರಡು ಐಟಮ್ ತೊಗೊಂಡೆ. ಆಮೇಲೆ ಹೊರಗೂ ಕೂಡ ಬಂದೆ. ಈರುಳ್ಳಿ, ಟೊಮೆಟೊ ಎಲ್ಲ ಇಲ್ಲೇ ಇರೋದು. ಹಾಗೆ ಇಲ್ಲಿ ಸೈಡಲ್ಲಿ ಒಂದು ಜಂಕ್ ಫುಡ್ಡಿಂದು ಹೋಟೆಲ್ ಇದೆ. ಎಲ್ಲ ಹೋಗ್ತಾರೆ ಬರ್ತಾರೆ, ಸ್ವಲ್ಪ ಯಂಗ್ ಇರೋರು, ಟೀನೇಜರ್ಸು. ಎಂಥ ಪರಿಮಳ ಬರ್ತಿದೆ ಗೊತ್ತುಂಟಾ ಆ ಹೋಟೆಲ್ಲಿಂದ. ಜಂಕ್ ಫುಡ್ಗಳು ಹಾಗೆ ಅಲ್ವ. ಈಗ
ನೋಡಿ ನಾವು ಮನೆಯಲ್ಲಿ ಪುಲಾವ್ ಮಾಡುವಾಗ ಎಷ್ಟು ಪರಿಮಳ ಬರುತ್ತೆ, ಅಕ್ಕಪಕ್ಕದವರೆಲ್ಲ ಏನು ಸ್ಪೆಷಲ್ ಅಂತ ಕೇಳ್ತಾರಲ್ವ. ಹಾಗೆಯೇ ಈ ಹೋಟೆಲಿಂದ ಜಂಕ್ ಫುಡ್ಡಿಂದು ಏನೇನೆಲ್ಲ ಐಟಮ್ಸ್ ಮಾಡ್ತಾರೆ ನೋಡಿ ಅವರು, ಎಂಥ ಪರಿಮಳ ಬರ್ತಿತ್ತು ಗೊತ್ತಾ. ಅದೇ ಹೊಟ್ಟೆ ಹಾಳಾಗೋಕ್ಕೆ ಏನೆಲ್ಲ ಇರುತ್ತೆ. ಮಕ್ಕಳಿಗೆ ಅದೆಲ್ಲ ಹೇಳಿದರೆ ಅರ್ಥ ಆಗೋದಿಲ್ಲ ರೀ. ನಮ್ಮ ಕತೆ ನೋಡಿ, ನಾವು ಹೀಗೆಲ್ಲ ವೆಜಿಟೇಬಲ್ ಆರಿಸ್ಕೊಂಡು ಯಾವುದು ಚೀಪ್ ಇದೆ, ಯಾವುದಕ್ಕೆ ಆಫರ್ ಇದೆ ಅಂತ ನೋಡಿಕೊಂಡು ತಗೊಂಡು ಮನೆ ಹೋಗಿ ಅದೇ ಸಾಂಬಾರು ಪಲ್ಯ ಸಾರು ಅಲ್ವಾ, ಏನು ಮಾಡೋದು. ಅದು ಕೂಡ ಆಗಿ ಬರೋಲ್ಲ ಎಷ್ಟೋ ಸಾರಿ. ಇನ್ನು ಜಂಕ್ ಫುಡ್ ತಿಂದರೆ ದೇವರೇ ಗತಿ. ಓಕೆ, ನನ್ನ ಬಿಲ್ಲಿಂಗ್ ಟೈಮ್ ಈಗ ಫೈನಲಿ ಎಲ್ಲ ತಗೊಂಡಾಯಿತು. ಇನ್ನು ಮನೆಗೆ ಹೋಗೋದು. ನೋಡಿ, ಇದೇ ಮೋರ್ ಸೂಪರ್ ಮಾರ್ಕೆಟ್. ಏನೆಲ್ಲ ಇದೆ ಅದೆಲ್ಲ ತೊಗೊಳಕ್ಕೆ ಹೋಗಿಲ್ಲ ನಾನು. ನೋಡಿ ಹೀಗಿದೆ ಹೊರಗಡೆ, ಆಯಿತಾ. ಮೋರ್ ಸೂಪರ್ ಮಾರ್ಕೆಟ್ ಎಲ್ಲ ಕೂಡ ಇಲ್ಲಿದೆ. ಆಯ್ತು, ಈಗ ಇನ್ನು ನಾನು ಮನೆಗೆ ಹೋಗೋಕ್ಕೆ ಸ್ಟೈಲಾಗಿ ಕಾರಲ್ಲಿ ಹೇಗೆ ಕೂತ್ಕೋತಾರೋ ಹಾಗೆ ಆಟೋದಲ್ಲಿ ಕೂತ್ಕೊಬಿಟ್ಟೆ. ಎಲ್ಲಿ ಕೂತ್ರು ಎಲ್ಲಿ ನಿಂತರೂ ಖುಷಿಯಾಗಿರಬೇಕು ಅನ್ನೋದು ನನ್ನ ಪಾಲಿಸಿ. ಏನಂತೀರ? ಮತ್ತು ಈಗ ಹೊರಡೋದಿನ್ನು. ಈಗಲೂ ಕೂಡ ಬೇರೆ ಬೇರೆ ಸೀನರಿ ಸೂರ್ಯಾಸ್ತದಲ್ಲಿ ಹೇಗೆ ಕಾಣಿಸ್ತಿದೆ ಅಂತ ನೋಡಿ. ಇದು ಕಾಶಿ ಮಠ, ಚೆನ್ನಾಗಿದೆ ಅಲ್ವಾ. ಆಯಿತು, ಇನ್ನು ನಾನು ಮನೆಗೆ ಹೋಗೋದು. ಮನೆಗೆ ಬಂದು ತಲುಪಿದೆ. ಇಷ್ಟೆಲ್ಲ ವೆಜಿಟೇಬಲ್ ಇದೆ ಐಟಮ್ಸು, ಬೇರೆ 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 ವೆಜಿಟೇಬಲ್ಸು. ಅದೆಲ್ಲ ಪ್ಯಾಕೆಟೆಲ್ಲ ತೆಗೆದು ಒಂದೊಂದೇ ಐಟಮ್ಸ್ ಯಾವುದು ಏನು ಅಂತ ತೋರಿಸ್ತಾ ಕೂರೋಕ್ಕೆ ನನಗೂ ಪೇಷನ್ಸ್ ಇಲ್ಲ. ಈಗ ನಿಮಗೂ ಕೂಡ ಬೋರ್ ಆಗುತ್ತೆ. ಸುಮ್ಮನೆ ಯಾಕೆ ಪಾಪ ಉಪದ್ರ ಕೊಡೋದು ನಿಮಗೆ. ಎಲ್ಲ ವೆಜಿಟೇಬಲ್ ತಂದಿದ್ದೇನೆ, ಅಲ್ಲಿಗೆ ಮುಗೀತು ಅಲ್ವಾ. ಹಾಗೆ ಇನ್ನೊಂದು ಬೆಸ್ಟ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೆ ಖುಷಿಯಾಗಿದ್ಬಿಡಿ, ಬೇರೆಯವರನ್ನು ಕೂಡ ಖುಷಿಯಾಗಿರೋಕ್ಕೆ ಬಿಟ್ಬಿಡಿ. ಓಕೆ, ಟೇಕ್ ಕೇರ್, ಬಾಯ್. ಎಸ್